ಮುದ್ದೆಗೆ ದೋಸೆಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆದಂಥ ಈ ಮಟನ್ ಮಸಾಲ ಹೇಗೆ ಮಾಡೋದು ಅಂತ ನೋಡುವ ಇವತ್ತಿನ ವಿಡಿಯೋದಲ್ಲಿ. ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಬೇಕಂದರೆ ಜೊತೆಗೆ ತುಪ್ಪನೂ ಹಾಕ್ಕೊಳ್ಬೋದು. ನಾನು ಬರೀ ಎಣ್ಣೆ ಹಾಕ್ಕೊಂಡೆ ಮಾಡ್ತಾಯಿದ್ದೇನೆ ಇದನ್ನು. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಮತ್ತು ಫ್ಯಾಟ್ ಅಂಶ ಮಟನಲ್ಲಿರೋದ್ರಿಂದ ಜಾಸ್ತಿ ಎಣ್ಣೆ ತಗೊಳ್ಬಾರ್ದು. ಅದಕ್ಕೆ ನಾನು ಡೈರೆಕ್ಟಾಗಿ ಮಟನ್ ಹಾಕ್ಕೊಳ್ತಿದ್ದೇನೆ. ಅರ್ಧ KGಯಷ್ಟು ಮಟನ್ ಮತ್ತು ಉಪ್ಪು, ಒಟ್ಟಿಗೆ ಸ್ವಲ್ಪ ಅರಿಶಿನ, ಅದರ ಸ್ಮೆಲ್ ಅಂದರೆ ಒಂಥರ ಇರ್ತದಲ್ಲ ಅದು ಹೋಗ್ಲಿಕ್ಕೋಸ್ಕರ. ಸೊ ಇಷ್ಟನ್ನು ಹಾಕ್ಕೊಂಡು ಇದನ್ನು ಒಳ್ಳೆ ಫ್ರೈ ಮಾಡಬೇಕು. ಇದು ನೀರು ಬಿಡಬೇಕು ಮತ್ತು ಆ ನೀರು ಇಂಗಬೇಕು, ಅಷ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಬೇಕಂದರೆ ನೀರುಳ್ಳಿ ಒಗ್ಗರಣೆ ಎಲ್ಲ ಹಾಕ್ಕೊಳ್ಬೋದು. ನಾನು ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೇನೆ ಒಗ್ಗರಣೆ, ಆಯಿತಾ. ಈಗ ಇದು ಒಂದು ಕಡೆ ಬೇಯ್ತಾ ಇರಲಿ, ಅಂದರೆ ಅದು ನೀರು ಬಿಟ್ಕೊಳ್ತಾ ಇರಲಿ. ಇಲ್ಲಿ ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳುವ. ಒಂದು ತವಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ, ಮತ್ತು ಇದು ಸ್ವಲ್ಪ ರೋಸ್ಟ್ ಮಾಡಲಿಕ್ಕೆಲ್ಲ. ಇಲ್ಲಿ ಗರಂ ಮಸಾಲ ತಗೊಂಡಿದ್ದೇನೆ. ಇದರಲ್ಲಿ 1 ಇಂಚಷ್ಟು ಚಕ್ಕೆ ಉಂಟು, ಮತ್ತು 1 ಏಲಕ್ಕಿ, ಒಂದು 7-8 ಲವಂಗ, 1 ಸ್ಪೂನಷ್ಟು ಸೋಂಪು, ಒಂದು ಸಣ್ಣ ಪೀಸ್ ಕಲ್ಲು ಹೂವು, ಸ್ಟೋನ್ ಫ್ಲವರ್ ಎಣ್ಣೆ ಹೇಳ್ತಾರೆ ಅದು. ಇಷ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆಗೆ. ಎಣ್ಣೆ ತುಂಬ ಬಿಸಿ ಆಗಲಿಕ್ಕೆ ಬಿಡಬಾರ್ದು, ಲೈಟ್ ಬಿಸಿ ಆದ ತಕ್ಷಣವೇ ಹಾಕ್ಕೊಳ್ಬೇಕು. ಮತ್ತು ಒಂದು 10-15 ಸೆಕೆಂಡ್ ಇದನ್ನು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಂಡ್ರಾಯ್ತು ಎಣ್ಣೆಯಲ್ಲಿ. ಅದು ಕಪ್ಪಾಗಬಾರ್ದು, ಕರಚಬಾರ್ದು. ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಕೊತ್ತಂಬರಿ ಹಸಿ, ಇದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೇನೆ. ಪೌಡರ್ ಯೂಸ್ ಮಾಡೋದಕ್ಕಿಂತ ಹೀಗೆ ನಾವು ಇಡೀ ಮಸಾಲ ಯೂಸ್ ಮಾಡೋದ್ರಿಂದ ತುಂಬ ಒಥೆಂಟಿಕ್ ಟೇಸ್ಟ್ ಬರ್ತದೆ ಮಟನ್ ಚಿಕನ್ಗೆಲ್ಲ. ಈಗ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಿದ್ದೇನೆ, ಒಂದು 30 ಸೆಕೆಂಡ್ಸ್ ಅಷ್ಟೇ. ಇಲ್ಲಿ 1 ಇಂಚಷ್ಟು ಶುಂಠಿ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ, ಮತ್ತು 1 ಇಡೀ ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಅಷ್ಟೇ ಒಂದು ಅರ್ಧ ನಿಮಿಷ ಫ್ರೈ ಮಾಡಬೇಕು. ಮತ್ತು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ನಾನೊಂದು 6 ಹಾಕ್ಕೊಂಡಿದ್ದೇನೆ, ಮತ್ತು 1 ನೀರುಳ್ಳಿ ಫುಲ್ ಅದನ್ನು ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಇದರಿಂದ ಗ್ರೇವಿ ಸ್ವಲ್ಪ ಜಾಸ್ತಿ ಬರ್ತದೆ, ಆಯಿತಾ. ಇಲ್ಲಿ ಗೋಡಂಬಿನೂ ನೀವು ಹಾಕ್ಕೊಳ್ಬೋದು ಬೇಕಂದರೆ, ಗೇರು ಬೀಜ. ನಾನು ಹಾಕ್ಕೊಳ್ತಾ ಇಲ್ಲ. ಅಷ್ಟನ್ನೆಲ್ಲ 1-2 ನಿಮಿಷ ಫ್ರೈ ಮಾಡಿದ ಮೇಲೆ ಟೊಮೆಟೊ ಹಾಕ್ಕೊಂಡು, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಬೇಕಂದರೆ ಪಿಂಚ್ ಸಾಲ್ಟ್ ನೀವು ಇಲ್ಲಿ ಸೇರಿಸ್ಕೊಳ್ಬೋದು, ಆಗ ಟೊಮೆಟೊ ನೀರು ಬಿಡ್ತದಲ್ಲ. ನಾನೇನು ಹಾಕ್ಕೊಳ್ಳಿಲ್ಲ. ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು 1/4 ಕಪ್ಪಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ, ಮತ್ತು ಒಂದು ಅರ್ಧ ಹಿಡಿ ಅಥವಾ ಅರ್ಧ ಕಪ್ ಪುದೀನ, ಮತ್ತು 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಅದರ ದಂಟು ಜೊತೆಗೆ ಹಾಕ್ಕೊಳ್ತಿದ್ದೇನೆ. ಅದು ತುಂಬ ಟೇಸ್ಟ್ ಕೊಡ್ತದೆ. ದಂಟನ್ನು ಬಿಸಾಡಲಿಕ್ಕೆ ಹೋಗಬೇಡಿ, ಬರೀ ಸೊಪ್ಪು ಹಾಕೋದ್ರಿಂದ ಏನು ಅಷ್ಟೊಂದು ಟೇಸ್ಟಿಯಾಗಿ ಅನಿಸಲ್ಲ. ಈಗ ಇದನ್ನು ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು, ತುಂಬ ಇಲ್ಲ ಫ್ರೈ ಮಾಡಲಿಕ್ಕೆ. ಸೊಪ್ಪೆಲ್ಲ ಬಾಡಿ ತೆಂಗಿನಕಾಯಿ ಸ್ವಲ್ಪ ಬೆಚ್ಚಗಾಗಬೇಕಷ್ಟೆ. ಅದು ಅಷ್ಟು ಫ್ರೈ ಆದಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಫೈನ್ ಪೇಸ್ಟ್ ಮಾಡಿಕೊಂಡು, ಮಟನ್ ಏನು ನಮ್ಮದು ಕುದ್ದು ನೀರೆಲ್ಲ ಇಂಗಿದೆ ಅಲ್ಲ, ಅದನ್ನು ಅದಕ್ಕೆ ಸೇರಿಸ್ಕೊಳ್ಬೇಕು ಮಸಾಲೆಯನ್ನು. ಮತ್ತು ಇದನ್ನು ಹೀಗೇ ಒಂದು 2-3 ನಿಮಿಷ ಅಷ್ಟು ಫ್ರೈ ಮಾಡಬೇಕು, ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು. ಅದು ಎಣ್ಣೆ ಬಿಟ್ಕೊಂಡ ಥರ ಆಗ್ತದೆ ಮೇಲೆ, ಮತ್ತು ಮಸಾಲೆ ಕಲರ್ ಸ್ವಲ್ಪ ಡಾರ್ಕ್ ಆಗ್ತದೆ. ಅಲ್ಲಿಗೆ ನಮ್ಮದು ಮಸಾಲೆ ಒಳ್ಳೆ ಬೆಂದಿದೆ ಅಂತ ಅರ್ಥ, ಒಳ್ಳೆ ಫ್ರೈ ಆಗಿದೆ ಅಂತ, ಹಸಿ ವಾಸನೆ ಏನೂ ಇಲ್ಲ ಅಂತ. ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೇವೆ, ಬಟ್ ಸ್ಟಿಲ್ ಈಗ ಇದಕ್ಕೆ ಬೇಕಾದಷ್ಟು ನೀರು ಸೇರಿಸ್ಕೊಳ್ಬೇಕು. ನಿಮಗೆ ಸಾರು ಯಾವುದಕ್ಕೆ ನೀವು ಮಾಡ್ತಾಯಿದ್ದೀರಾ, ದೋಸೆಗೆ ಆದರೆ ಸ್ವಲ್ಪ ದಪ್ಪ ಇಟ್ಕೊಳ್ಬೋದು, ಮುದ್ದೆಗೆ ಆದರೆ ಸ್ವಲ್ಪ ನೀರು ಮಾಡ್ಕೊಳ್ಬೋದು, ಅನ್ನಕ್ಕೂ ನೀರಾಗಿ ಇಟ್ಕೊಳ್ಬೋದು. ನಾನೊಂದು ಸೆಮಿ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡಿದ್ದೇನೆ. ಇದು ಒಳ್ಳೆ ಕುದೀತದಲ್ಲ, ಆಗ ಉಪ್ಪು ನೋಡ್ಕೊಳ್ಳಿ, ಬೇಕಂದರೆ ಉಪ್ಪು ಸೇರಿಸ್ಬೋದು. ಖಾರ ಕಮ್ಮಿ ಆಗಿದ್ದರೆ ಹಸಿಮೆಣಸನ್ನು ಸೇರಿಸ್ಬೋದು. ಈಗ ಇದನ್ನು ನಿಮಗೆಷ್ಟು ಮಟನ್ ಬೇಯಬೇಕಲ್ಲ ಅಲ್ಲಿವರೆಗೂ ಬೇಯಿಸಿ. ಕೆಲವು 4 ವಿಸಿಲಲ್ಲಿ ಬೇಯ್ತದೆ, ಕೆಲವು 7-8 ವಿಸಿಲ್ ಆದರೂ ಆಗೋದಿಲ್ಲ. ಸೊ ಹಾಗೆ ನೋಡ್ಕೊಂಡು ನೀವು ಬೇಯಿಸ್ಕೊಳ್ಳಿ. ಫಸ್ಟ್ ಒಂದು 5 ವಿಸಿಲ್ ಇಟ್ಬಿಡಿ, ಕೆಲವು ಬೇಯ್ತದಲ್ಲ. ಬೇಕಂದರೆ ನೀವು ಬೇಯಿಸ್ಕೊಳ್ಬೋದು ಅಷ್ಟೇ. ನಿಮ್ಮದು ಗ್ರೇವಿ ರೆಡಿ. ತುಂಬ ಒಳ್ಳೆ ಇರ್ತದೆ ಇದರ ಗ್ರೇವಿ. ನೀವು ಇನ್ನು ಇಟ್ಟಷ್ಟು ತುಂಬ ಟೇಸ್ಟ್ ಇನ್ನೂ ಹೆಚ್ಚಾಗ್ತದೆ. ಸೊ ಈ ಮಸಾಲ ನೀವು ಒಂದ್ಸತಿ ಟ್ರೈ ಮಾಡಿ. ಇದನ್ನು ಚಿಕನ್ಗೂ ನೀವು ಮಾಡ್ಬೋದು, ಓಕೆನಾ. ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.